ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸಕ್ಕೆ ಬ್ಲೌಸ್ ಪೀಸ್ ಇಂದ ಹೇಗೆ ಡೆಕೋರೇಟ್ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅಂದ್ರೆ ಚಿಕ್ಕ ಚೊಂಬೆಗೆ ಬ್ಲೌಸ್ ಪೀಸ್ ಇಂದ ಹೇಗೆ ಅಲಂಕಾರ ಮಾಡ್ಬೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹೇಗೆ ಅನ್ಬಿಟ್ಟು ನೋಡೋಣ ಬನ್ನಿ. ನಾನು ಇಲ್ಲಿ 2 ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ನೋಡ್ಕೊಂಡು ನೀವು ತಗೋಬಹುದು, ಇಲ್ಲ ಒಂದೇ ಕಲರ್ ತಗೋಬಹುದು. ಕಲರ್ ಕಾಂಬಿನೇಷನ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗು ಏನು ತುದಿ ಇರುತ್ತಲ್ಲ ಅದು ಕೆಳಗಡೆ ಹೋಗ್ಬೇಕು, ಇಲ್ಲಾಂದ್ರೆ ನೆರಿಗೆ ಅದು ಉಡ್ಸಕ್ ಹೋದಾಗ ಚೆನ್ನಾಗಿ ಕಾಣಿಸೋದಿಲ್ಲ. ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ನಾನು ಇಲ್ಲಿ ನೆರಿಗೆಗಳನ್ನ ಇಡ್ತಾ ಇದ್ದೀನಿ. ನೀವು ಬೇಕಾಗಿದ್ರೆ ಐರನ್ ಕೂಡ ಮಾಡ್ಕೋಬಹುದು. ಆದ್ರೆ ಕೊನೆಯಲ್ಲಿ ಏನ್ ಬಾರ್ಡರ್ ಇದೆಯಲ್ಲ ಅಲ್ಲಿ ನೀವು ಐರನ್ ಮಾಡ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಉಡ್ಸಿದ್ಮೇಲೆ ಅದು ಚೆನ್ನಾಗಿ ಕಾಣಿಸಲ್ಲ. ನೀವು ಸೆಂಟ್ರಲ್ಲಿ ಕುತ್ಕೊಂತ ಎಲ್ಲ ನೆರಿಗೆ ಅಂತಂದ್ರೆ ಅಲ್ಲಿ ಬೇಕಾಗಿದ್ರೆ ಮಾತ್ರ ನೀವು ಐರನ್ ಮಾಡ್ಕೊಳ್ಳಿ ಅಥವಾ ನೈಸ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಚಿಕ್ಕದಾಗಿ ನೆರಿಗೆಗಳನ್ನ ಇಟ್ಕೊಂಡಿದೀನಿ. ನೀವು ಇನ್ನೂ ಚಿಕ್ಕದಾಗಿ ಬೇಕಾಗಿದ್ರು ಇಟ್ಕೊಬಹುದು. ಕೊನೆಯಲ್ಲಿ ನಾನಿಲ್ಲಿ ಏನ್ ನೆರಿಗೆ ಇದೆಯಲ್ಲ ಅದನ್ನೆಲ್ಲ ಸೇರಿಸಿ ಒಂದು ಕ್ಲಿಪ್ನ ಹಾಕೊಂತ ಇದ್ದೀನಿ. ಸ್ಟಾರ್ಟಿಂಗ್ಗೆ ನೈಸ್ ಮಾಡಿ ಹಾಕೊಂಡ್ಬಿಡ್ಬೇಡಿ, ಆಮೇಲೆ ಹರಡ್ಕೊಳೋದಿಲ್ಲ, ಚೆನ್ನಾಗೂ ಕೂಡ ಕಾಣಿಸೋದಿಲ್ಲ. ಈ ರೀತಿ ಹಾಕೊಂಡ್ರೆ ಸಾಕು. ಯಾಕೆ ನಾನು ನೈಸ್ ಮಾಡಬಾರ್ದು ಐರನ್ ಮಾಡಬಾರ್ದು ಅಂದ್ಬಿಟ್ಟು ಫೈನಲ್ ಲುಕ್ ಅಲ್ಲಿ ನಿಮಗೆ ತೋರಿಸ್ತೀನಿ. ನೀವು ಒಂದ್ಸಲ ಟ್ರೈ ಮಾಡ್ಬೋದು, ಐರನ್ ಮಾಡಿದ್ರೆ ಹೇಗಿರುತ್ತೆ, ಐರನ್ ಮಾಡದಿರ ಇದ್ರೆ ಹೇಗಿರುತ್ತೆ ಅಂದ್ಬಿಟ್ಟು. ಇನ್ನಷ್ಟು ಇದೇ ತರ ವಿಡಿಯೋಗೆ ಪ್ಲೀಸ್ ಯಾರಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬೇರೆಯವ್ರಿಗೂ ಕೂಡ ಈ ರೀತಿ ಸಿಂಪಲ್ ಆಗಿ ಹೇಗೆ ಹುಡ್ಸೋದು ಅಂದ್ಬಿಟ್ಟು ಗೊತ್ತಾಗ್ಬೇಕಂದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ. ಒಂದು ಬ್ಲೌಸ್ ಪೀಸ್ ನಾನಿಲ್ಲಿ ನೆರಿಗೆಗಳನ್ನ ಇಟ್ಟಿರೋದಾಗಿದೆ. ಇನ್ನೊಂದು ಬ್ಲೌಸ್ ಪೀಸ್ನು ಕೂಡ ನಾನಿಲ್ಲಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುದಿ ಏನಿದೆ, ಏನ್ ಸ್ಟಾರ್ಟಿಂಗ್ ಇದೆಯಲ್ಲ ಅದನ್ನ ಸ್ವಲ್ಪ ಒಳಗಡೆ ನಾವು ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಮೇಲೆ ಬಿಡಬೇಡಿ, ಯಾವ ಕಡೆನೂ ಸರಿ ಮೇಲೆ ಬಿಡಕ್ ಹೋಗ್ಬೇಡಿ. ಸ್ವಲ್ಪ ಒಳಗಡೆ ಬಿಟ್ಟರೆ ನೀಟಾಗಿ ಕಾಣಿಸುತ್ತೆ. ಇದನ್ನು ಕೂಡ ನಾನು ಚಿಕ್ಕದಾಗಿ ನೆರಿಗೆಗಳನ್ನ ಇಟ್ಕೊತಾ ಇದ್ದೀನಿ. ಸೀರೆನೇ ಉಡಿಸ್ಬೇಕು ಅಂತೇನಿಲ್ಲ, ಬ್ಲೌಸ್ ಪೀಸಲ್ಲಿ ಕೂಡ ತುಂಬಾ ಚೆನ್ನಾಗಿ ಚೊಕ್ಕವಾಗಿ ನೀಟಾಗಿ ವರಮಹಾಲಕ್ಷ್ಮಿ ಹಬ್ಬನ ನಾವು ಮಾಡ್ಬೋದು. ಅದು ಯಾವ ರೀತಿ ಅಂದ್ಬಿಟ್ಟು ನೀವು ನೋಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿ ನೀವು ಮಾಡ್ಕೊಬೋದು. ತುಂಬಾ ಲುಕ್ ಕೂಡ ಚೆನ್ನಾಗಿರುತ್ತೆ. ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ಕೂಡ ಚೊಂಬು ಏನಿರುತ್ತಲ್ಲ, ಕಳ್ಸದ ಚೊಂಬು, ಅದಕ್ಕೆ ನೀವು ರೆಡಿ ಮಾಡ್ಕೋಬಹುದು. ಸೇಮ್ ಇದೇ ತರ ನೀವು ಒಂದು ಬ್ಲೌಸ್ ಅಲ್ಲಿ ಕೂಡ ಮಾಡ್ಕೊಬಹುದು. ನೆರಿಗೆ ಇಟ್ಟು ಕ್ಲಿಪ್ ಹಾಕಿದ್ದಾಗಿದೆ. ಈಗ ನಾನು ಒಂದು ಚೊಂಬನ ಹಾಕಿದ್ದೀನಿ. ಇದನ್ನ ನಿಮ್ಗೆ ತೋರ್ಸೋದಕ್ ಮಾತ್ರ ನಾನು ಇಲ್ಲಿ ಸ್ಟೀಲ್ ಚೊಂಬನ ಇಡ್ತಾ ಇದ್ದೀನಿ. ನೀವು ಪೂಜೆದಕ್ಕೆ ಸ್ಟೀಲ್ ಚೊಂಬನ ಉಪಯೋಗಿಸಬಾರ್ದು, ಅದು ಶ್ರೇಷ್ಠ ಅಲ್ಲ ಅಂತಾರೆ. ನಿಮ್ ಮನೇಲಿ ಯಾವ ಚೊಂಬು ಇದೆಯಲ್ಲ ಆ ಚೊಂಬನ ನೀವು ಉಪಯೋಗಿಸ್ಬೇಕಾಗತ್ತೆ. ಎಷ್ಟೇ ಚಿಕ್ಕ ಚೊಂಬಿದ್ರು ದೊಡ್ಡ ಚೊಂಬಿದ್ರು ಈ ರೀತಿ ನೀವು ಬ್ಲೌಸ್ ಪೀಸ್ ನ ಅಲಂಕಾರ ಮಾಡಬಹುದು. ನಾನು ಈಗ ಯಾವ ರೀತಿ ಬ್ಲೌಸ್ ಪೀಸ್ ನ ರೆಡಿ ಮಾಡಿರೋದನ್ನ ಹಾಕನಲ್ಲ ಆ ರೀತಿ ಹಾಕೊಂಡು ಹಿಂದೆ ಒಂದ್ ಸ್ವಲ್ಪ ಕ್ಲಿಪ್ ಹಾಕೊಂತ ಇದೀನಿ. ನೋಡಿ, ಉದ್ದ ನೋಡ್ಕೊಂಡು ನೀವು ಮತ್ತೆ ಚೊಂಬು ಸೈಜ್ ಕೂಡ ನೋಡ್ಕೊಂಡು ನೀವು ಕ್ಲಿಪ್ ಹಾಕೊಳ್ಳಿ, ಇಲ್ಲ ಅಂದ್ರೆ ಸೇಫ್ಟಿ ಪಿನ್ ಆದ್ರೂ ಹಾಕೋಬಹುದು. ನಾನು ಹಿಂದೆ ಕ್ಲಿಪ್ ಹಾಕಿದೀನಿ. ಮತ್ತೆ ಮುಂದೆ ನೆರಿಗೆಗಳನ್ನೆಲ್ಲ ನೀಟಾಗಿ ಇಟ್ಟು ಒಂದು ಸೇಫ್ಟಿ ಪಿನ್ ಅನ್ನ ಹಾಕೊಂತ ಇದೀನಿ. ನೆರಿಗೆಗಳು ಹಿಂದೆ ಮುಂದೆ ಮಾಡ್ಬೇಡಿ, ನೀಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಹಿಂದೆ ಒಂದು ಕ್ಲಿಪ್, ಮುಂದೆ ಒಂದು ಸೇಫ್ಟಿ ಪಿನ್ನು. ಅದಾದ್ಮೇಲೆ ನಾನು ಇಲ್ಲಿ ನೆರಿಗೆ ಇಟ್ಟಿದ್ದಾದ್ಮೇಲೆ ಕ್ಲಿಪ್ ಹಾಕಿದ್ನಲ್ಲ ಅದನ್ನ ಬಿಡಿಸ್ತಾ ಇದೀನಿ. ಇಷ್ಟೇ ನೋಡಿ, ಇಷ್ಟ ಮಾಡಿದ್ರೆ ಕಳಸಕ್ಕೆ ಬ್ಲೌಸ್ ಪೀಸ್ ಉಡ್ಸಿದ್ದು ರೆಡಿ ಆಗೋಯ್ತು. ಆ ಕಡೆ ಎಡ್ಜಸ್ ನ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಹೇಗ್ ಬಂದಿದೆ ನೋಡಿ ಅದು ನೆರಿಗೆಗಳು. ಐರನ್ ಮಾಡಿದ್ರೆ ಈ ರೀತಿ ಬರೋದಿಲ್ಲ, ಎಲ್ಲ ಮಲ್ಕೊಂಡಂಗಿರುತ್ತೆ. ಐರನ್ ಮಾಡ್ದಿರ ಇದೇ ರೀತಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಹೇಳಿದ್ದು ಐರನ್ ಮಾಡ್ಕೋಬಿಡಿ ಅಂತ. ಅದಾದ್ಮೇಲೆ ನೀವು ಪುಟ್ಟ ಲಕ್ಷ್ಮಿಗೆ ನೀವು ಯಾವ ರೀತಿ ಬೇಕಾಗಿದ್ರು ಅಲಂಕಾರ ಮಾಡ್ಕೊಳ್ಳಿ. ನಾನು ಇಲ್ಲಿ ಸಿಂಪಲ್ ಆಗಿ ಅಲಂಕಾರ ಮಾಡಿದ್ದೀನಿ. ರೆಡಿ ಆಯ್ತು ನೋಡಿ, ಕಳಸ ಅಥವಾ ಚೊಂಬಿಗೆ 2 ಬ್ಲೌಸ್ ಪೀಸ್ ಇಂದ ಹೇಗೆ ಅಲಂಕಾರ ಮಾಡ್ಬೋದು ಅಂದ್ಬಿಟ್ಟು ನಾನು ಇವತ್ತು ನಿಮ್ಗೆ ತೋರಿಸಿದ್ದೀನಿ. ತುಂಬಾ ಈಸಿ ಕೂಡ ಇದೆ, ಸಿಂಪಲ್ ಆಗಿ ಕೂಡ ಇದೆ ಅಂತ ಅನ್ಕೊಂಡಿದೀನಿ. ಇದೇ ತರ ವಿಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಐಕಾನ್ ಅಲ್ಲಿ ಹಾಕ್ತೀನಿ, ತಪ್ಪದಿರ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿ ಕೂಡ ಕಳಿಸಿ, ಅವರು ಕೂಡ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಕೊಂಡು ಹಬ್ಬನ ಆಚರಿಸ್ಲಿ ಅಂತ ಹೇಳ್ತಾ, ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.